ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಅಬಕಾರಿ ಇಲಾಖೆ ವತಿಯಿಂದ 2024ರಿಂದ ಹಲವು ಕಡೆ ದಾಳಿ ಮಾಡಿ ಜಪ್ತಿ ಮಾಡಿದ ಮದ್ಯವನ್ನು ನಿಷ್ಕ್ರಿಯಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ರಾಮನಗರದ ಅಬಕಾರಿ ಡಿವೈಎಸ್ಪಿ ನಟರಾಜ್, ಮಾಗಡಿಯ ಅಬಕಾರಿ ಇನ್ಸ್ಪೆಕ್ಟರ್ ನಾರಾಯಣ್ ಹಾಗೂ ಸಿಬ್ಬಂದಿಗಳು ಮತ್ತು ತಾಲೂಕು ಕಚೇರಿಯ DT ರವಿಕುಮಾರ್ ಅವರುಗಳು ಹಾಜರಿದ್ದರು. ಈ ದಿನಾಂಕ 3/2/2025 ಮಾನ್ಯ ಅಬಕಾರಿ ಉಪಾಯುಕ್ತರು ರಾಮನಗರ ಜಿಲ್ಲೆಯವರ ಆದೇಶದ ಮೇರೆಗೆ ಮಾಗಡಿ ವಲಯ ವ್ಯಾಪ್ತಿಯಲ್ಲಿ ಸುಮಾರು 18 ಅಬಕಾರಿ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರೋ ಮದ್ಯ, ಬಿಯರ್ ಮತ್ತು ಸೇಂದಿ ಇವುಗಳನ್ನ ನಾಶಪಡಿಸೋ ಪ್ರಕ್ರಿಯೆಯನ್ನು ಮಾನ್ಯ ಅಬಕಾರಿ ಉಪಾಧೀಕ್ಷರು ರಾಮನಗರ ಸಮಕ್ಷಮ ಹಾಗೂ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಅಬಕಾರಿ ಸಿಬ್ಬಂದಿ ಹಾಗೂ ನಿಮ್ಮ ಮಾಧ್ಯಮ ಮಿತ್ರರ ಸಮಕ್ಷಮ ಇದನ್ನು ನಾಶಪಡಿಸಲು ಆದೇಶ ಮಾಡಿರುತ್ತಾರೆ. ಸೊ ಹಂಗಾಗಿ ಮುಂದಿನ ಪ್ರಕ್ರಿಯೆನ ನೀವು ಭಾಗಿಯಾಗಿದ್ದೀರಾ. ಇದಕ್ಕೆ ಎಲ್ಲರನ್ನೂ ಸಾಕ್ಷಿಭೂತರು. ಎಷ್ಟು ಮೌಲ್ಯ ಇತ್ತು ಸರ್ ಇದು? ಸರ್ ಮೌಲ್ಯ ಬರೋದಿಲ್ಲ ಇದರೊಳಗೆ. ಬರೀ ಒಟ್ಟುದಲ್ಲಿ ನಿಮಗೆ 153.360 ಲೀಟ್ರ್ ಮದ್ಯ, ಆಮೇಲೆ 35.25 ಬಿಯರು, 21 ಲೀಟ್ರ್ ಸೇಂದಿ, ಇಷ್ಟನ್ನು ಇಲ್ಲಿ ಡಿಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಇದು ಯಾವಾಗಿಂದ ಹಿಡಿದಿಲ್ಲ ಸರ್? ಈಗ ಕಳೆದ ಒಂದು ನಮ್ಮ MLA MP ಎಲೆಕ್ಷನ್ ಆಯ್ತಲ್ಲ, ಸುಮಾರು ಒಂದು ವರ್ಷಗಳು ಇತ್ತೀಚೆಗೆ ಹಿಡಿದ ಪ್ರಕರಣಗಳಿವೆಲ್ಲ. ಅದೇ ಸರ್, ಅಷ್ಟೇ. 15 ಮಾರ್ಚ್ 24 ಲಾಸ್ಟ್ ಇಯರ್ ಮಾರ್ಚಿಂದ MLA ಅಂತ ಒಂದು MP ಎಲೆಕ್ಷನ್ ಆಯ್ತಲ್ಲ, ಎಲೆಕ್ಷನ್ ಟೈಮಿಂದ ಇತ್ತೀಚೆಗೆ ಹಿಡಿದಿರೋ ಪ್ರಕರಣಗಳಿವೆಲ್ಲ ಇವನ್ನೆಲ್ಲವನ್ನ ಈಗ ಡಿಸ್ಟ್ರಕ್ಷನ್ ಮಾಡಲಿಕ್ಕೆ ಆದೇಶ ಆಗಿದೆ. ಸರ್ ಮಾಗಡಿ ವಲಯ ವ್ಯಾಪ್ತಿ ಎಲ್ಲ ಕಡೆಯೂ, ಪ್ರತಿಯೊಂದು ಕಡೆಯೂ ನಮಗೆ ತಾಲೂಕು ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಬರ್ತದೆ ಪ್ರಕರಣಗಳು ಎಲ್ಲ ಕಡೆ, ಎಲ್ಲ ಹೋಬಳಿ ಮಟ್ಟದಲ್ಲಿ ಹಿಡಿದಿದ್ದೀವಿ, ಗ್ರಾಮಗಳಲ್ಲಿ ಹಿಡಿದಿದ್ದೀವಿ, ಎಲ್ಲ ಕಡೆಯೂ ಹಿಡಿದಿದ್ದೀವಿ. ಸುಮಾರು ಕಡೆ ಆಗಿದೆ. ಏನು ಹೇಳಿ? ಇಲ್ಲಿ ನಮ್ಮ P. ನಟರಾಜ್ ಸಾಹೇಬರು ಅಬಕಾರಿ ಉಪಾಧೀಕ್ಷಕರು ರಾಮನಗರ ಉಪವಿಭಾಗ ಅವರಿದ್ದಾರೆ. ಮತ್ತು ನಾನು ಅಬಕಾರಿ ನಿರೀಕ್ಷಕ ನಾರಾಯಣ ಇದ್ದೀನಿ. ಮತ್ತು ನಮ್ಮ ಸಹೋದ್ಯೋಗಿಗಳು ಇದ್ದಾರೆ. ಯಾವುದೋ ಬೇರೆ ಕಡೆ ಜಿಲ್ಲೆಯಿಂದ ಈ ಗಣೇಶ ಉತ್ಸವಕ್ಕೆ ಅಂದ್ಬಿಟ್ಟು ತೊಗೊಂಬಂದಿದ್ರು. ಸೊ ಅವಾಗ ಅದನ್ನು ನಮಗೆ ಮಾಹಿತಿ ಬಂದು ಅದನ್ನು ನಾವು ಹಿಡ್ಕೊಂಬಂದಿದ್ದು ಅಷ್ಟೇ. ನಮ್ಮ ಮಾಗಡಿಯಲ್ಲಿ ಸೇಂದಿ ತಯಾರಿಕೆ ಇತ್ತೀಚಿನ ದಿನಗಳಿಲ್ಲ, ಸುಮಾರು ಒಂದು 3-4 ವರ್ಷಗಳ ಹಿಂದೆ ಇತ್ತು. ಈಗ ಯಾವುದೂ ಇಲ್ಲ.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.